ಹಾವೇರಿ ಜಿಲ್ಲೆಯ ಕೆರೆಕೊಪ್ಪ ಗ್ರಾಮದಲ್ಲಿ ದುಷ್ಕರ್ಮಿಗಳು ರೈತರು ಬೆಳೆದಿದ್ದ ಸುಮಾರು 11 ಎಕರೆ ಬೆಳೆಗಳಿಗೆ ಬೆಂಕಿ ಹಚ್ಚಿದ ಶಂಕೆ ವ್ಯಕ್ತವಾಗಿದೆ. ಕಷ್ಟಪಟ್ಟು ಸಾಲ ಮಾಡಿ ಬೆಳೆದಿದ್ದ ಬೆಳೆ ಕಣ್ಮುಂದೆ ಸುಟ್ಟು ಭಸ್ಮವಾಗಿದ್ದು, ಯಲ್ಲಪ್ಪ ಹನುಮಪ್ಪ ಹರಿಜನ್, ಷಮ್ಮುಕಪ್ಪ ಹನುಮಪ್ಪ ಹರಿಜನ್, ಮೈಲಾರಪ್ಪ ಹನುಮಪ್ಪ ಹರಿಜನ್ ಮತ್ತು ಅನ್ನಪೂರ್ಣ ಯಲ್ಲಪ್ಪ ಹರಿಜನ್ ಅವರ ಹೊಲಗಳಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿದೆ. ಬೆಳೆ ನಾಶವಾಗಿರುವುದರಿಂದ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರೂ ಸಮಯಕ್ಕೆ ಸರಿಯಾಗಿ ಆಗಮಿಸಿಲ್ಲ ಎಂಬ ಆರೋಪವೂ ಕೇಳಿಬರುತ್ತಿದೆ. ಬೆಂಕಿ ಆರಿಸುವಷ್ಟರಲ್ಲಿ ಸಂಪೂರ್ಣ ಬೆಳೆ ಸುಟ್ಟು ಹೋಗಿದೆ. ಸಾಲದ ಬಾಧೆಯಲ್ಲಿ ಬೆಳೆದಿದ್ದ ಬೆಳೆ ನಾಶವಾಗಿರುವುದರಿಂದ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ತಕ್ಷಣ ಸರ್ಕಾರದಿಂದ ಪರಿಹಾರ ಒದಗಿಸಬೇಕು ಎಂದು ರೈತರು ಮತ್ತು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಈ ಕುರಿತು ಸಂಬಂಧಿತ ಅಧಿಕಾರಿಗಳು ತ್ವರಿತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನೋಡ್ರಿ, ನಾನು ಹುಬ್ಬಳ್ಳಿ ಪ್ರತಿನಿಧಿ ಅಮೋಘ ಚಾನಲ್ ಇದ್ದ ಮಾತಾಡ್ತಿರೋದು. ಈ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಕೆರೆಕೊಪ್ಪು ಗ್ರಾಮದಾಗ ಪಾಪ ಕಷ್ಟಪಟ್ಟು ಬೆಳತಕ್ಕಂಥ ಬೆಳೆ ಗೊಂಜಾಳ ಸಾಲ ಸೂಲ ಮಾಡಿ ಭೂಮಿಗೆ ಬೆಳೆ ಹಾಕಿರ್ತಾನೆ ರೈತ. ಅಂಥದ್ರಾಗ ಪಾಪ ಬೆಳೆದಂಥ ಬೆಳೆ ಇನ್ನೇನು ಊಟ ಮಾಡ್ಬೇಕನ್ನೋ ಟೈಮಿಗೆ ಯಾರೋ ಕಿಡಿಗೇಳಿಗಳು ಈ ಥರ ಬೆಂಕಿ ಹಚ್ಚಿ ಹೋಗ್ಬಿಟ್ರ ಪಾಪ ಅವ್ರ ಜೀವನ ಹೆಂಗ್ರಿ? ಪಾಪ ಅವ್ರು ಬದುಕೋದು ಹೆಂಗ? ಕಷ್ಟಪಟ್ಟು ಈಗ ಸುಟ್ಟೈತಲ್ಲ, ಇದಕ್ಕೆ ಏನು ಪರಿಹಾರನ ಕೊಡ್ತೀರಿ? ದಯವಿಟ್ಟು ಈ ಸಂಬಂಧಪಟ್ಟ ಹಾವೇರಿ ಜಿಲ್ಲಾ ಸಾಹೇಬ್ರಾದಂಥ MLA ಸಾಹೇಬ್ರಾದಂಥ ರುದ್ರಪ್ಪ ಲಮಾಣಿ ಸಾಹೇಬ್ರು ಪಾಪ ಈ ರೈತರಿಗೆ ಈ ಕಷ್ಟ ನೋಡಿ ಪ್ರತಿ ಆ ಸಾಹೇಬ್ರು ಬಂದು ಇವ್ರಿಗೆ ಏನರ ಒಂದು ಪರಿಹಾರನ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಆ ರೈತರನ್ನ ಅವ್ರ ಬಾಯಿಲೆ ಕೇಳ್ರಿ, ಅವ್ರ ಕಷ್ಟ ಏನಂತ, ಪಾಪ ಇದಕ್ಕೆ ಏನು ಪರಿಹಾರನ ಕೊಡ್ತೀರಿ ಕೊಡ್ರಿ ಸರ್. ಮಾತಾಡ್ರಿ, ನಿಮ್ಮ ಹೆಸರೇನ್ರಿ? ಎಲ್ಲಪ್ಪ. ಅಲ್ಲಿ ಒಂದು ಸ್ವಲ್ಪ ಹೇಳ್ರಿ ಸರ್, ನಿಮ್ಮ ಕಷ್ಟ ಏನ್ರಿ? ಈ ಪರಿಸ್ಥಿತಿ ಆಗಿದ್ದಕ್ಕೆ ಏನು ಹೇಳ್ತೀರಿ ನೀವು? ಏನು ಹೇಳ್ತೀವಿ, ನಾವು ಸಾಲ ಮಾಡಿ ಶ್ರಮ ಮಾಡಿ ದುಡಿದು ಇಟ್ಟದ್ದು ಹಿಂಗೆಲ್ಲ ಆಗಿದ್ದು ಬೆಂಕಿ ಹಚ್ಚಿಗೆ ಏನು ಯಾರು ಅಂತಾರಂತ ಯಾರಿಗೆ ಗೊತ್ತು. ಹೋಗೈತೆ ಅನ್ನೋಕೆ ವಿದ್ಯುತ್ ಹತ್ತಕ್ಕೆ ಹೋಗೈತೆ ಕರೆಂಟ್. ನೋಡ್ರಿ, ಈಗ ಹತ್ಯೆ ಆಗಲೇ 2-2.5 ತಾಸು ಆಯ್ತು. ನೋಡ್ಬೇಕು, ಈಗ ನೋಡಿ ಅವ್ರ ಮಾತಾಡಿ ಹೇಳ್ಬೇಕು ಏನು ಪರಿಹಾರ ಗೌರ್ಮೆಂಟ್ ಅಂತ ಕೊಡೋದು ಮುಂದ್ಬಾರ್ದು. ಇಲ್ಲಿ ಅಕ್ಕರಿಗೆ ಹೇಳ್ರಿ ಈಗ ಗೊತ್ತಾಯ್ತಲ್ಲ ಪಾಪ. ಮತ್ತೆ ಇದಕ್ಕೆ ಏನ್ರಿ ನಿಮ್ಮ ಜೀವನ? ನಮ್ಮ ತಲೆ ಪರಿಹಾರ ಏನು ಮಾಡ್ತೀವಿ? ಇದರ್ಲಿಂದ ನಮ್ಮ ಜೀವನ, ನಮ್ಗೆ ಫಲ ಬಾಳಿಲ್ಲ. ಮಾಡಿದ್ ನಮ್ಮ ಜೀವನ ಸಾಲ ಮಾಡಿ ಎಲ್ಲ ಮಾಡಿ ಜೀವನ ಬಿಡುತ್ತೆ. ಓಟ್ ರಾಸ್ 4 ರಾಸ್ ಸುಟ್ಟು 4 ಮಂದಿ 4 ರಾಸ್. ನಮ್ಗೇನಾರ ಪರಿಹಾರ ಬೇಕು. ಅಣ್ಣ, ನಿಮ್ಮ ಹೆಸರೇನ್ರಿ? ಪಾಪ ಇದಕ್ಕೆ ಏನ್ರಿ? ಪಾಪ ಇದಕ್ಕೆ ಪರಿಹಾರ ಅವರ ಏನಾರು ಬಿಡ್ಬೇಕ್ರಿ. ನಾವು ಬಡವರು, ನಾವೆಲ್ಲೆಲ್ಲ ಸಾಲ ಸೂಲ ಮಾಡಿ ತಗೊಂಡು ಹಾಕಿದ್ವಿ. ಯಾರು ಕಿಡಿಗಳಿಗಳು ಹೋಗಣ ಏನು ಬೆಂಕಿ 4 ಮಂದಿ ತಗೊಂಡು ಸುಟ್ಟೋಗ್ರಿ. 3 ಮಂದಿ ಎಲ್ಲ ಕರ್ಕಲಾಗ್ರಿ. ಸಂಬಂಧಪಟ್ಟದಕ್ಕೆ ಸ್ವಲ್ಪ ಸಹಾಯ ಮಾಡಿರಿ. ಸಾಲ ಮಾಡಿ ತಂದಾಕಿ ನೋಡ್ರಿ, ಲಮಾಣಿ ಸಾಹೇಬ್ ಪ್ರತಿಯೊಬ್ರು ಪಾಪ ರೈತರಿಗೆ ಈ ತರ ಆದ್ರ ರಕ್ಷಣೆ ಎಲ್ಲಿದ್ರಿ? ಅದಕ್ಕ MLA ಸಾಹೇಬ್ರದಂತ ರುದ್ರಪ್ಪ ಲಮಾಣಿ ಸಾಹೇಬ್ರು ಪಾಪ ಈ ರೈತರಿಗೆ ಕೆರೆಕೊಪ್ಪ ಗ್ರಾಮಕ್ಕೆ ಬಂದ ಪಾಪ ಈ ರೈತರಿಗೆ ಪರಿಹಾರಧನ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳೆ ವಿನಂತಿ ಮಾಡ್ಕೊಂತ ಇದ್ದೀವ್ರಿ. ಅಲ್ಲಿ ನೋಡ್ರಿ ಯಾವ ತರ ಬೆಂಕಿ ಹೊಲದಾಗ ಪೂರ ಈ ಹೊಲನ ಸುಟ್ಬಿಟ್ಟೈತಿ ಪೂರ. ಆಯ್ತು, ಧನ್ಯವಾದಗಳು. ಪೂರ್ತಿ ಮುಗ್ದವ ನಾವು ಮುಂದಲು ಒಳ್ಳೇದ್ನ ಮತ್ತೆ ಅಲ್ಲಿ ನೀವು ಜಗ್ಗದವು ಊರ ಬದುಕಂತವ. ಆಯ್ತಣ್ಣ, ಆಯ್ತು. ನಮ್ಮ ಗಡ್ಡೆ ತಗೊಂಡ್ರಿ ಸಂಪರ್ಕ ಅದು ನೋಡಿ. ಇದಕ್ಕೆ ತಗೊಂಡ್ರಿ ಈಗ ಭಾಳ ಕಾಣಲಿದೆ.
ಈ ರೈತರಿಗೆ ಆದಂಥ ಪರಿಸ್ಥಿತಿ ನೋಡ್ರಿ. ಪಾಪ ಇದು ಹಾವೇರಿ ತಾಲೂಕು, ಹಾವೇರಿ ಜಿಲ್ಲಾ. ಪಾಪ ಬಡ ರೈತ ಕಷ್ಟಪಟ್ಟು ಬೆಳೆದಕ್ಕಂಥ ಈ ಬೆಳೆ ನೋಡ್ರಿ, ಯಾರೋ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಪಾಪ ರೈತನ ಹೊಟ್ಟಿ ಮೇಲೆ ಕಾಲು ಕೊಟ್ಟಿದ್ದ. ಹಾವೇರಿ ಜಿಲ್ಲಾ, ಹಾವೇರಿ ತಾಲೂಕು, ಕೆರೆಕೊಪ್ಪ ಗ್ರಾಮ. ಪಾಪ ಅವ್ರ ಕಷ್ಟ ನೋಡ್ರಿ. ಓಟ್ ರಾಶಿಗೆ ಬೆಂಕಿ ಹಚ್ಚಿದ್ರ ರೈತ ಬೆಳೆದಿದ್ದು ಅದಕ್ಕೆ ಬೆಲೆ ಎಲ್ಲೈತ್ರಿ. ಯಾರು ದುಷ್ಕರ್ಮಿಗಳು ಮಾಡ್ಯಾರ, ಇದು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಕೃಷಿ ಇಲಾಖೆರಾಗಲಿ, ಪ್ರತಿಯೊಬ್ಬರು ಆಗಲಿ ತಮ್ಮ ಇವು ರೈತರಿಗಿಂತ ಕಷ್ಟ ಆಗೈತಿ, ಇದು ಪರಿಹಾರಧನ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳ್ಕಳಿ ವಿನಂತಿ. ಆ ರೈತರು ಮಾತಾಡ್ಸಂದ್ ಬರ್ರಿ. ಸ್ಟಾಪ್.